ರಾಗಿಯಿಂದನೂ ಈ ಥರ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾ? ಈಗ ಇದಕ್ಕೆ ತುದಿಗೆ ಸ್ವಲ್ಪ ಚಾಕ್ಲೇಟ್ನ ಅಪ್ಲೈ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಕೇಕ್ಸ್ ಆ್ಯಂಡ್ ಬೇಕ್ಸ್ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಯಾವುದೇ ಸಕ್ಕರೆ, ಮೈದಾ, ಬೆಲ್ಲ ಏನು ಬಳಸ್ದಲೆ ಮನೆಯಲ್ಲಿರುವಂತಹ ರಾಗಿ ಹಿಟ್ಟಿನಿಂದ ಈ ರೀತಿ ರಾಗಿ ಸ್ಟಿಕ್ಸ್ನ ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೂ ಆರಾಮ್ಸೆ ಕೊಡ್ಬೋದು. ಇದನ್ನು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಮಾಡಿಬಿಡ್ಬೋದು. ತಡ ಮಾಡದೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣವಾ? ನಾನಿಲ್ಲಿ ಒಂದು 100 ಗ್ರಾಮ್ನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, ಅಥವಾ ಒಂದು ಅರ್ಧ ಕಪ್ನಷ್ಟು ತೊಗೊಂಡ್ರೂ ಆಗುತ್ತೆ. ಫಸ್ಟು ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಜರಡಿ ಇಟ್ಕೊಂಡ್ಬಿಡೋಣ. ಒಂದು 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿಬಿಟ್ಟು ಇದೆಲ್ಲದನ್ನು ಜರಡಿ ಇಟ್ಕೋಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಬದಲಾಗಿ ನೀವು ಬಾದಾಮಿ ಅಥವಾ ಪಿಸ್ತಾನ ಕೂಡ ಯೂಸ್ ಮಾಡ್ಕೋಬೋದು. ಒಂದು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಕಾಯಿಸ್ಬಿಟ್ಟು, ಒಂದು 3 ಟೇಬಲ್ ಸ್ಪೂನಷ್ಟು ಡೇಟ್ ಸಿರಪ್ನ ಹಾಕ್ತಾ ಇದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಆಲ್ರೆಡಿ ರೆಸಿಪಿನ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಚೆಕ್ ಮಾಡಿ. ಸೊ ಇದು ಹಾಕಿದ್ರೆ ಇನ್ನು ಬೆಲ್ಲ, ಸಕ್ಕರೆ ಏನು ಹಾಕೋ ಅಗತ್ಯ ಇಲ್ಲ. ಈಗ ಇದೆಲ್ಲದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಏನಾದರೂ ಗಟ್ಟಿ ಅನಿಸಿದ್ರೆ ಒಂದು 2 ಟೀ ಸ್ಪೂನಷ್ಟು ಹಾಲು, ರೂಮ್ ಟೆಂಪ್ರೇಚರ್ನಲ್ಲಿರುವಂತಹ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಆಗಿದೆ, ಹಾಲೇನೂ ಹಾಕ್ತಾ ಇಲ್ಲ. ಗಂಟುಗಳೇನು ಇಲ್ದಲೆ ಈ ಥರ ಹಿಟ್ಟನ್ನ ಸಾಫ್ಟಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಒಂದು ಉಂಡೆ ಥರ ಕಲಿಸ್ಕೊಂಡಾಗಿದೆ. ಇಷ್ಟು ಸಾಫ್ಟ್ ಇರಬೇಕು. ಈಗ ಇದನ್ನ ಒಂದು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ರೋಲ್ ಮಾಡಬೇಕು. ಇದಿಲ್ಲ ಅಂತ ಅಂದರೆ ನೀವು ಪ್ಲಾಸ್ಟಿಕ್ ಶೀಟ್ ಇರತ್ತಲ್ವ, ಅದ್ರ ಮೇಲೆ ಕೂಡ ಈ ಥರ ಹಾಕಿಬಿಟ್ಟು ಅದ್ರ ಮೇಲೆ ಕವರ್ ಹಾಕಿ ಆನಂತರ ಲಟ್ಸ್ಕೋಬಹುದು. ತೀರಾ ದಪ್ಪನೂ ಅಲ್ಲದೆ ತೆಳುವಾಗೂ ಅಲ್ಲದೆ ಎಲ್ಲವೂ ಒಂದೇ ಲೆವೆಲ್ಗೆ ಬರೋ ಥರ ಲಟ್ಸ್ಕೋಬೇಕು. ನೋಡಿ, ಈ ಥರ ರೋಲ್ ಮಾಡ್ಕೋಬೇಕು. ಈಗ 4 ಸೈಡು ಈ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಎಡ್ಜಸ್ ಎಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೀವು ಇದಲ್ಲದೆ ಬೇರೆ ಬೇರೆ ಶೇಪ್ಗಳಲ್ಲಿ ಕೂಡ ಮಾಡ್ಬೋದು. ಮೋಲ್ಡ್ಗಳು ಸಿಗುತ್ತಲ್ವ, ಅದರಿಂದ ನೀವು ಬೇರೆ ಶೇಪ್ನ ಮಾಡ್ಕೋಬೋದು. ಈಗ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಸ್ಟಿಕ್ಸ್ ಥರ ಕಟ್ ಮಾಡ್ಕೊಂಡ್ಬಿಡೋಣ. ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ರಾಗಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿರುತ್ತೆ, ಬೇಗನೆ ಮುರಿಯೋ ಚಾನ್ಸ್ ಇರುತ್ತೆ. ಅದಕ್ಕಾಗಿ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈಗ ಅವನ್ನಲ್ಲಿ ಬೇಕ್ ಮಾಡ್ಕೊಳ್ಳೋಣ. ಇದನ್ನು ನಿಧಾನಕ್ಕೆ ಟ್ರೇಯಲ್ಲಿ ಇಟ್ಕೊಂಡ್ಬಿಡೋಣ. ಅವನ್ನ 180 ಡಿಗ್ರಿಗೆ 5 ನಿಮಿಷ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಇಟ್ಕೊಳ್ಳೋಣ. ಈಗ ಇದನ್ನು 15 to 20 ಮಿನಿಟ್ಸ್ ಬೇಕ್ ಮಾಡಬೇಕು. ನಾನಿಲ್ಲಿ ಒಂದು 18 ಮಿನಿಟ್ಸ್ ಸೆಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಸೊ ಏನಂದರೆ ಇದು ರಾಗಿ ಹಿಟ್ಟು ಯೂಸ್ ಮಾಡಿರೋದ್ರಿಂದ ಅಲ್ಲಲ್ಲಿ ಬ್ರೇಕ್ಸ್ ಬಂದಿದೆ, ತೊಂದರೆ ಇಲ್ಲ, ಹೀಗೆ ಸರ್ವ್ ಮಾಡ್ಬೋದು. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಚಾಕ್ಲೇಟ್ನ ಅಪ್ಲೈ ಮಾಡ್ತೀನಿ. ಅವಾಗ ಇನ್ನೂ ಕಲರ್ಫುಲ್ ಆಗಿರುತ್ತೆ, ಮಕ್ಕಳಿಗೂ ತಿನ್ನಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ. ನಾನು ಇದಕ್ಕೆ ವೈಟ್ ಚಾಕ್ಲೇಟ್ ತೊಗೊಂಡಿದ್ದೀನಿ, ಸ್ವಲ್ಪ ಮೆಲ್ಟ್ ಮಾಡಿಬಿಟ್ಟು. ಈಗ ಇದಕ್ಕೆ ತುದಿಗೆ ಸ್ವಲ್ಪ ಚಾಕ್ಲೇಟ್ನ ಅಪ್ಲೈ ಮಾಡ್ತೀನಿ. ನಾನಿಲ್ಲಿ ಚಾಕ್ಲೇಟ್ ಸ್ವಲ್ಪನೇ ತಗೊಂಡಿರೋದ್ರಿಂದ ಈ ಥರ ಸ್ಪೂನಿಂದ ಹಾಕ್ತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಡಿಪ್ ಮಾಡಿಬಿಡ್ಬೋದು. ಇಷ್ಟೇ. ಈ ಥರ ಚಾಕ್ಲೇಟ್ನಲ್ಲಿ ಡಿಪ್ ಮಾಡಿಬಿಟ್ಟು ಮತ್ತೆ ಫ್ರಿಜ್ನಲ್ಲಿ ಇಡಬೇಕು ಅಂತ ಏನಿಲ್ಲ, ಒಂದು 10 ನಿಮಿಷ ಈ ಥರ ಸೈಡಿಗೆ ಎತ್ತಿಟ್ಬಿಟ್ರೆ ಆಯಿತು. ಸೊ ನೋಡಿ ಫ್ರೆಂಡ್ಸ್, ಚಾಕ್ಲೇಟ್ನಲ್ಲಿ ಡಿಪ್ ಮಾಡಿದ್ಮೇಲೆ ಈ ರೀತಿಯಾಗಿದೆ,
ಸೊ ಮಕ್ಕಳಿಗೆ ಈ ಥರ ಮನೇಲೇ ಮಾಡಿಕೊಟ್ರೆ ಇನ್ನು ಹೊರಗಡೆ ಇದಕ್ಕೆ ಕೇಳ್ತಾರ ಹೇಳಿ. ನಾವು ಕೂಡ ಅಷ್ಟೇ ಆರಾಮಾಗಿ ಯಾವುದೇ ರೀತಿ ಗಿಲ್ಟ್ ಇಲ್ದಲೆ ಎಷ್ಟು ಬೇಕಾದರೂ ತಿನ್ಬೋದು. ಸೊ ಈ ಥರ ವೆಯ್ಟ್ ಲಾಸ್ ಮಾಡೋರು ಅಥವಾ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಈ ಚಳಿಗೆ, ಆದರೆ ಹೆಲ್ದಿಯಾಗಿರಬೇಕು ಅಂತ ಅಂದ್ಕೊಳ್ತೀವಿ ನೋಡಿ. ಸೊ ಅಂಥವ್ರಿಗೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಎಷ್ಟು ಈಸಿಯಾಗಿದೆ ಅಲ್ವಾ ಮಾಡೋದು. ಸೊ ತಮ್ಮೆಲ್ಲರಿಗೂ ಇದು ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ಚಾಕ್ಲೇಟಲ್ಲಿ ಡಿಪ್ ಮಾಡಿದ್ದೀನಿ ನನ್ನ ಮಗಳಿಗೆ ಇಷ್ಟ ಅಂತ. ನೀವು ಬೇಕು ಅಂದರೆ ಹಾಗೆ ಕೂಡ ಸರ್ವ್ ಮಾಡ್ಬೋದು. ಇದನ್ನು ಆರಾಮ್ಸೆ ಒಂದು 2 ವೀಕ್ಸ್ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿಕೊಂಡು ಯಾವಾಗ ಬೇಕೋ ಅವಾಗ ತಿನ್ಬೋದು. ಫ್ರೆಂಡ್ಸ್ ಇನ್ನು ಈಗ ಟೇಸ್ಟ್ ಮಾಡೋಣವಾ? ಗಮ್ಮ ಅಂತ ಇದೆ, ತಗೋ ಚಿನ್ನ. ಸೂಪರ್ ಇದೆ. ತುಂಬಾ ಸಕ್ಕತ್ತಾಗಿ ಬಂದಿದೆ. ರಾಗಿಯಿಂದನೂ ಈ ಥರ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಗೊತ್ತಾ? ನನಗೆ ಇದೆಲ್ಲ ಐಡಿಯಾ ಬಂದಿರೋದು ನಮ್ಮ ದೀರುಯಿಂದನೇ. ಯಾಕೆಂದರೆ ಅವನಿಗೆ ಏನಾದರೂ ಹೆಲ್ದಿಯಾಗಿ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಅದು ಇದು ಮನೇಲಿ ಮಾಡ್ತಾ ಇರ್ತೀನಲ್ಲ, ಅದರಲ್ಲೇ ಸ್ವಲ್ಪ ಕ್ರಿಯೇಟಿವ್ ಆಗಿ ಈ ಥರ ಮಾಡಿದ್ದೀನಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಒಂದ್ಸಲ ಟ್ರೈ ಮಾಡಿ. ಸೊ ನೋಡಿದ್ರಲ್ವಾ ರಾಗಿ ಸ್ಟಿಕ್ಸ್ ಮನೇಲಿ ಈಸಿಯಾಗಿ ಹೇಗೆ ಮಾಡೋದು ಅಂತ. ತಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.